ದಿಲೀಪ್ ಜಿ, ಈಗ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಈ ಒಂದು ಬಂದ್ಗಳ ವಿಚಾರದಲ್ಲಿ ಅಥವಾ ಒಂದು ಸರ್ಕಾರ ಸುಭಿಕ್ಷವಾಗಿತ್ತು, ಸರ್ಕಾರ ಸಮೃದ್ಧವಾಗಿ ದುಡ್ಡಿದೆ ಅಂದ ತಕ್ಷಣ ಒಬ್ಬರೊಂದು 50 ಬೇಡಿಕೆಗಳ ಪಟ್ಟಿ ಇಟ್ಕೊಂಬರ್ತಾರೆ. 50 ಈಡೇರಿಸಿದ್ರೆ ಆ ಸರ್ಕಾರ ಸರಿಯಾಗಿದೆ ಅಂತನೋ ಅಥವಾ ಈಡೇರಿಸಿಲ್ಲ ಅಂತ ಹೇಳಿದ್ರೆ ಆ ಯಾವ ನೌಕರ ಬೇಡಿಕೆ ಇಟ್ಟಿದ್ದಾರಲ್ಲ ಕೋರ್ಟ್ಗೆ ಹೋಗ್ಬೋದು. ಅವರು 50 ಬೇಡಿಕೆ ಇಟ್ಕೊಂಬಂದಿದ್ದೆ ನಾನು, ಬರೀ 10ಕ್ಕೆ ಎಸಂದಿದ್ದಾರೆ, 40 ಇವರು ಈಡೇರಿಸಿಲ್ಲ ಅಂಥೇಳಿ. ಹಾಗಿಲ್ಲ. ಇವಾಗ ಬೇಡಿಕೆ ಅದು ಸಮಂಜಸವಾಗಿದೆಯಾ ಇಲ್ವಾ ಅಂತ ಹೇಳಿ ನಾನು ಎಲ್ಲ ಸರ್ಕಾರಗಳ ಕಾಲದಲ್ಲೂ ಅದು ಯಾರಾದರೂ ಪ್ರತಿಭಟನೆ ಮಾಡಿಲ್ಲ, ಆಶಾ ಕಾರ್ಯಕರ್ತರು ಮಾಡಿರಲಿ ಅಥವಾ ಅಂಗನವಾಡಿ ಕಾರ್ಯಕರ್ತರು ಮಾಡಿರಲಿ, ಬೇರೆ ಯಾರೇ ಮಾಡಿರಲಿ, ಒಂದು 30 ಬೇಡಿಕೆ ಪಟ್ಟಿ ಇರುತ್ತೆ ಅವ್ರದ್ದು. ಹಾಗೆ ಯಾವುದೇ ಸರ್ಕಾರ 10 ಈಡೇರಿಸ್ತಾರೆ, 12 ಈಡೇರಿಸ್ತಾರೆ, 15 ಈಡೇರಿಸಬಹುದು. ಅವ್ರು ಕನ್ವಿನ್ಸ್ ಆದರೆ ಓಕೆ. ನೋಡಿ, ಜನಗಳ ಎಕ್ಸ್ಪೆಕ್ಟೇಷನ್ಗೆ ದರ್ ಇಸ್ ನೋ ಲಿಮಿಟ್. ಓಕೆ, ಫಾರ್ ಎಕ್ಸಾಂಪಲ್ಲು ನೀವು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳಿದ್ರಿ, ಗಂಡು ಮಕ್ಕಳು ಕೇಳ್ತಾರೆ, ತಾತಂದ್ರು ಕೇಳ್ತಾರೆ, ಸ್ಟೂಡೆಂಟ್ಸು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ನೀವು 5 kg 10 kg ಅಕ್ಕಿ ಫ್ರೀ ಅಂತ ಹೇಳಿದ್ರಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡು ಅಂತಾರೆ. ಬರೀ ಹೆಂಗಸರಿಗೆ ನೀವು ಮನೆ ಯಜಮಾನಿಗೆ ದುಡ್ಡು ಕೊಡ್ತೀನಿ ಅಂತೀರಿ, ಮನೆ ಯಜಮಾನಿಗೂ ಕೊಡಿ ಅಂತ ಕೇಳ್ತಾರೆ. ಈ ಡಿಮ್ಯಾಂಡು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಯಾವುದು ಕಡಿಮೆ ಆಗಲ್ಲ. ಹಾಗಾಗಿ ಯಾವುದೇ ಒಂದು ಸಂಘ ಇರ್ಬೋದು ಅಥವಾ ಕಾರ್ಮಿಕರ ಸಂಘಟನೆ ಏನಿದೆ ಇವಾಗ, ಅದರಲ್ಲಿ ಒಂದು ನಮಗೆ ಇಷ್ಟಿಷ್ಟು ಬೇಕು ಅಂತ ಹೇಳಿಬಿಟ್ಟು ಅವರೇ ಕ್ಯಾಟಗರೈಸ್ ಮಾಡ್ತಾರೆ. ಓಕೆ, ಅಂದರೆ ಎ ಕೆಟಗರಿ, ಬಿ ಕೆಟಗರಿ, ಸಿ ಕೆಟಗರಿ ಅಂತ ಹೇಳ್ಬಿಟ್ಟು. ಎ ಅಂತಂದರೆ ನಮಗೆ ಇಂಪಾರ್ಟೆಂಟ್ ಆಗಲೇಬೇಕಿದು ಅಂತ. ಹೌದು, ಆಯ್ತಾ. ಅದು ನೀವು ಎಲ್ಲ ಕಡೆಗೂ ವಿಚಾರ ಮಾಡಿ ನೋಡಿದ್ರೆ ಅದು ಲಾರ್ಜರ್ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ. ಓಕೆ, ಆಯ್ತಾ. ಬಿ ಸ್ವಲ್ಪ ಸ್ಮಾಲರ್ ಇಂಟ್ರೆಸ್ಟ್ ಇರುತ್ತೆ, ಸಿ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಸ್ಮಾಲರ್ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ಇವಾಗ ಕೆಲವೊಂದು ಐಡಿಯಾ ಏನಿರುತ್ತೆ ಅಂತಂದ್ರೆ, ನಾವೊಂದು 40 ಹಾಕ್ಕೊಂಡ್ರೆ ಅದ್ರಲ್ಲಿ ಒಂದು 10 ಬಂದ್ರೂ ಸಾಕು, ನಮ್ದು ಪರ್ಪಸ್ ಸರ್ವ್ ಆಗುತ್ತೆ ಅಂತಲೂ ಕೂಡ ಇರ್ಬೋದು. ಓಕೆ, ಅದರಲ್ಲಿ ಮೇಜರು ಕೂಡ ಇನ್ವಾಲ್ವ್ ಆಗ್ಬೋದು. ಸೊ ನಾವು ಇಷ್ಟೇ ನೀವು ಕೇಳಿ ಇಷ್ಟೇ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಯಾವುದು ಇರಲ್ಲ. ಯಾಕಂದ್ರೆ ಕೇಳೋರು ಕೇಳ್ತಾರೆ, ನಮ್ಮ ಸರ್ಕಾರದಿಂದ ಇಷ್ಟೇ ಆಗಬೇಕು ಅಂತ ಹೇಳ್ಬಿಟ್ಟು. ಓಕೆ, ಆಯ್ತಾ. ಎಲ್ಲ ಬಸ್ಸು AC ಮಾಡಿ ಅಂತ ಹೇಳ್ತಾರೆ, ಎಲ್ಲದು ಪವರ್ ಸ್ಟೇರಿಂಗೇ ಇರಬೇಕಂತ. ಇವಾಗೆಲ್ಲ ಪವರ್ ಸ್ಟೇರಿಂಗ್ ಆಗ್ಬಿಟ್ಟಿದೆ, ಆಯ್ತಾ. ಮೊದಲಿನ ಥರ ಪ್ರಾಬ್ಲಮ್ ಇಲ್ಲ. ಸೊ ಡಿಮ್ಯಾಂಡ್ಸ್ಗೆ ನೀವು ಮೀಟ್ ಮಾಡೋಕ್ಕಾಗಲ್ಲ. ಆದರೆ ಅಲ್ಟಿಮೇಟಮ್ ನೀವು ಅರಿಯರ್ಸ್ ಆಫ್ ಏನಿದೆ ಸ್ಯಾಲ್ರಿನೋ ಅಥವಾ ಎನ್ಹಾನ್ಸ್ಡ್ ಸ್ಯಾಲ್ರಿನೋ, ಸೊ ಈಸ್ ಎಂಟೈಟಲ್. ಎವ್ರಿ ಡ್ರೈವರ್ ಆರ್ ಕಂಡಕ್ಟರ್ ದೇ ಆರ್ ಎಂಟೈಟಲ್. ಹೌ ಲಾಂಗ್ ಯು ಕ್ಯಾನ್ ವಿತ್ ಹೋಲ್ಡ್? ಓಕೆ, you tell me. It's a right of every employee. So if you are withholding with some interest, and if you are paying some interest, if I put that money into some FD, it will some interest. In some SIP, ಏನೋ ಒಂದು ಇಂಟ್ರೆಸ್ಟ್ ಬರುತ್ತೆ. ನೀವು ಇಂಟ್ರೆಸ್ಟ್ ಕೊಡಂಗಿದ್ರೆ ನೀವು ಇಟ್ಕೊಬಿಡಿ. ಫೈನ್. ಈಗ ನಾನು ನಟರಾಜ್ ಗೌಡ್ಗೆ ಒಂದು ಪ್ರಶ್ನೆ ಇದೆ. ನಟರಾಜ್ ಗೌಡ್ರೆ, ಅರಿಯರ್ಸನ್ನು ಈಗ ನೀವೆಲ್ಲ ಪಾವತಿ ಮಾಡ್ತಾ ಇದ್ದೀರಾ. ಶಕ್ತಿ ಯೋಜನೆಯ ಬಾಕಿ ಇವತ್ತಿಗೂ ನಿಗಮಗಳಿಗೆ ಯಾವುದಾದ್ರೂ ಬಿಡುಗಡೆ ಆಗಬೇಕಾ? ಇವತ್ತಿನ ಮುಷ್ಕರದ ಬೇಡಿಕೆಯ ಒಂದು ಪೈಕಿ ನಾನು ಗಮನಿಸಿರುವಂತೆ ಶಕ್ತಿ ಯೋಜನೆ ಉಲ್ಲೇಖ ಇಲ್ಲ. ಕಟ್ಕೊಂಡು ಎಂಪ್ಲಾಯೀಸ್ಗೆ ಏನು ಆಗಬೇಕಾಗಿಲ್ಲ, ಅವ್ರು ಅದನ್ನು ಮಾಡಲ್ಲ ಅಂತ ವೆಂಕಟೇಶ್ ಅವರು ಮಧ್ಯದಲ್ಲಿ ಮಾತಾಡ್ತಾ ಇದ್ರು. ಇರಲಿ, ಶಕ್ತಿ ಯೋಜನೆ ಉಲ್ಲೇಖ ನಾನು ನೋಡ್ದಂಗಂತೂ ಇಲ್ಲ. ಬಾಕಿ ಏನಾದ್ರು ಬರಬೇಕಾ ಶಕ್ತಿ ಯೋಜನೆ? ಇಲ್ಲ, ಖಂಡಿತವಾಗಿಲ್ಲ. ಈಗ ನೋಡಿ, ಈ ಬಾಕಿ ನೀವು ಈಡೇರಿಸ್ತಾ ಇದ್ದೀರಾ ಇದೀಗ ಅರಿಯರ್ಸ್? ನೋಡಿ, ಅರಿಯರ್ಸ್ ಅವ್ರನ್ನ ಸರ್ಕಾರಿ ನೌಕರರು ಮಾಡ್ತಾ ಇದ್ದೀರಾ ನೀವು? ಇಲ್ಲ, ಸರ್ಕಾರಿ ನೌಕರರು ಮಾಡೋದು ಅಂತ ಪ್ರಸ್ತಾಪ ಅವರು ಒಪ್ಕೊಂಡು ಯಾವುದೇ ಸರ್ಕಾರ ಬಂದರೂ ಮಾಡೋಕ್ಕಾಗಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಾರೆ. ಈಗ ಆದರೆ ಏನು ಪರಿಷ್ಕರಣೆ ಆಗಿರತಕ್ಕಂಥದ್ದು ಅವ್ರ ಬಾಕಿ ಇದೆ, ಅದನ್ನ ಕೊಡಲು ನಾವು ಬದ್ಧ ಅಂತ ಇವತ್ತು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ದಯವಿಟ್ಟು ನೋಡಿ, ಒಂದ್ ನಿಮಿಷ. ಈಗ ಮುಖ್ಯಮಂತ್ರಿಗಳೇ ನೇರವಾಗಿ ಪತ್ರಿಕಾ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರ್ಬೇಕಾದ್ರೆ ನಾನು ಇವ್ರು ಯಾಕೆ ಡಿಸ್ಪ್ಯೂಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆಯ್ತು, ಈಗ ನೋಡ್ರಿ, ಪರಿಷ್ಕರಣೆ ಆದವ್ರು ನೀವು ಕೊಡ್ಬೇಕಾಗಿತ್ತು, ನೀವು ಕೊಟ್ಟಿದ್ರಾ? ಕೊಡ್ಲಿಲ್ಲ. ಅವ್ರಿಗೆ ಬಾಕಿ ಅಲ್ಲ, ಭವಿಷ್ಯ ನಿಧಿಗೆ ಹಣಕ್ಕೆ ನೀವು ಸಾಲ ಮಾಡಿದಂಥವ್ರು, ಅವ್ರಿಗೆ ಸ್ಯಾಲ್ರಿನ ಅರ್ಧದ ಕೊಡ್ತಾ ಇದ್ದಂಥವ್ರು ನೀವು ನಮ್ಮ ಮೇಲೆ ಆರೋಪ ಮಾಡೋಂಥದ್ದು ಇದು ಮಾಡೋಂಥದ್ದು ಸಾಧ್ಯನೇ ಇಲ್ಲ. ಆಮೇಲೆ ಕಾರ್ಮಿಕರಿಗೆ ಯಾರಾದ್ರೂ ಮೋಸ ಮಾಡಿದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರಗಳ ಮಾತ್ರನೇ. ಅವ್ರಿಗೆ ಹಣವನ್ನ ಕೊಡದಲೆ, ಸ್ಯಾಲ್ರಿನ ಅರ್ಧ ಮಾಡಿ, ಪರಿಷ್ಕರಣೆ ಬಾಕಿ ಕೊಡದಲೆ ಅವ್ರಿಗೆ ಮೋಸ ಮಾಡಿದವ್ರು ನೀವು. ಭವಿಷ್ಯ ನಿಧಿ ಮೇಲೆ ಬರ್ಬೇಕಾದಂತಹ ಏನ್ ಇಂಟ್ರೆಸ್ಟ್ ಬರುತ್ತೆ ಅದನ್ನ ಕಡಿಮೆ ಮಾಡಿದವ್ರು ನೀವು. ಸುಮ್ಮನೆ ನೀವು ಆಮೇಲೆ ರಾಜ್ಯ ಸರ್ಕಾರದ PF ಅಮೌಂಟ್ ಸಂಬಂಧ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಮೋದಿ 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 ದೇಶದ ಒಳಿತಿಗಾಗಿ
ರೈತರ ಒಳಿತಿಗಾಗಿ ಮೋದಿ ಇಳಿಬೇಕು, ಬಿಜೆಪಿ ಸರ್ಕಾರ ಇಳಿಬೇಕು. ಯಾಕಂದ್ರೆ ನೋಡ್ರಿ, PF ಮೇಲೆ ಬಡ್ಡಿ ಕಡಿಮೆ ಮಾಡಿದಾರೆ ಯಾರು? ಇದೇ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ. ಇದು ರಾಜ್ಯಕ್ಕೆ ಮಾತ್ರ ಮಾಡಿದೆ ಅಂತ ಹೇಳ್ತಲ್ಲ, ಇಡೀ ದೇಶಕ್ಕೆ ಮಾಡಿದೆ. ಸೊ ಈಗ ಇವ್ರು ಹೇಳ್ತಾ ಇರೋದು ರಾಜ್ಯಕ್ಕೆ ಅದಕ್ಕೆ ಏನು ಅಂತಂದ್ರೆ ಹಂಗೆ ಹೇಳಕ್ಕಾಗಲ್ಲ. ಕಾರ್ಮಿಕರ ವಿರೋಧಿ ನೀವು. ಈ ಕೇಂದ್ರ ಸರ್ಕಾರ ಬೇರೆ ಕಾರ್ಮಿಕರಿಗೆ 10 ಗಂಟೆಗಳ ಕಾಲ ಬ್ರದರ್ ಕೇಳಿಸ್ಕೊ ಬ್ರದರ್, ಹೋಗ್ಬೇಡಿ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಪಲಾಯನ ಮಾಡಲ್ಲ ಪಾರ್ಲಿಮೆಂಟ್ ಇಂದ ರಾಹುಲ್ ಗಾಂಧಿ ಮೋದಿ ತರ. ಅದು ನಾವು ಚರ್ಚೆ ಮಾಡಿ, ಇನ್ನೊಂದ್ಸಲ ಚರ್ಚೆ ಮಾಡೋಣ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರ ವಿರೋಧಿ ನೀವು ಹೆಂಗೆ, ಕಾರ್ಮಿಕರ ವಿರೋಧಿ 10 ಗಂಟೆಗಳ ಕಾಲ. ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಯಾರು ಮಾಡಬೇಕು? ಯಾವ್ದನ್ನ? ಎಲೆಕ್ಟ್ರಿಕ್ ಬಸ್ಗಳ ನಿರ್ವಹಣೆ. ಈಗ ಒಂದು ವ್ಯವಸ್ಥೆ ಇದೆ. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಸಬ್ಸಿಡಿ ಕೊಟ್ಟು, ಇದು ವ್ಯವಸ್ಥೆ. ಬಿಜೆಪಿ ಸರ್ಕಾರ 4 ವರ್ಷ ಇದ್ರಲ್ಲ, ಇಬ್ರು ಮುಖ್ಯಮಂತ್ರಿಗಳಿಲ್ಲ, ತರಬಳ ಅಂತ ಯಾರು ಹೇಳಿದ್ರ? ಇವ್ರು ಯಾರು ಕಟ್ಟ ಹಾಕಿದ್ರೆ ನೀವೇನ್ರಿ ಮಾಡಿದೀನಿ ಕೆಲಸ? ನಾವು ನಮ್ಮ ಸರ್ಕಾರ ಬಂದ ನಾನು 10 ಬಸ್ 10-20 ಬಸ್ ಹೇಳ್ತೀರ ನೋಡಿ. ಬಿಜೆಪಿ ಸರ್ಕಾರ ಸ್ಪಷ್ಟವಾಗಿ ಕೇಳ್ತಿದ್ದೀನಿ ಅಂದ್ರೆ, ಡಬಲ್ ಇಂಜಿನ್ ಇದ್ದಾಗ ಬಸ್ಗಳು ಓಡ್ತಾ ಇರಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ, ಇಲ್ಲಿ ಯಡಿಯೂರಪ್ಪನವರು, ಅಲ್ಲಿ ಮೋದಿಯವರು, ಇಲ್ಲಿ ಬೊಮ್ಮಾಯಿಯವರು, ಅಲ್ಲಿ ಮೋದಿಯವರು. ಈಗ ಸರಿಯಾಗಿ ನಡೀತಾ ಇದೆ. 5200 ಬಸ್ಗಳು ನಾವು ತಗೊಂಬರಕ್ಕೆ ಸಾಧ್ಯ ಆಗಿದೆ. ಅದರಲ್ಲಿ ಕೇವಲ ಕೇಂದ್ರ ಸರ್ಕಾರ ಅಲ್ಲ, ಇವು ವ್ಯವಸ್ಥೆಯಲ್ಲಿ ನಾವು ಮುಂಚೆ JN ನಿರ್ಮ ಅಂತ ಯೋಜನೆ ಬರ್ತಾ ಇತ್ತು, ಅದು ಮುಗಿಸ್ಬಿಟ್ರಲ್ಲ. JN ನಿರ್ಮ ನೀವು ತಂದ್ರೆ ನಾವು ತಂದ್ವಿ ಅಂತೀರಿ, ಕೇಂದ್ರ ಸರ್ಕಾರ ಕೊಟ್ಟರೆ ಅದು ವ್ಯವಸ್ಥೆ ಸಿಸ್ಟಮ್ ಅನ್ಬಿಡ್ತೀರಿ. ಕೇಳಿ, ಕ್ರೆಡಿಟ್ ಯಾರಿಗೆ ತರಬೇಕಲ್ಲ ರಮಾಕಾಂತ್? ಅದಲ್ರಿ, ನೀವು ತಂದಾಗ ನಾನು ತಂದೆ ಅಂತ ಹೇಳೋದು. ಕೇಂದ್ರದಿಂದ ಬಂದ ತಕ್ಷಣ ಸಿಸ್ಟಮ್ ಇರೋದೇ ಹೆಂಗೆ ಅನ್ಬಿಡ್ತೀರಾ? ಯಾವ ತರ ಇದು? ಅದಕ್ಕೆ ಹಣವನ್ನು ಹೂಡಿಕೆ ಮಾಡಬೇಕು. ಓಕೆ, ಕೇವಲ ಕೇಂದ್ರ ಸರ್ಕಾರದ ಯೋಜನೆ ಅಂತ ಕೇಂದ್ರ ಸರ್ಕಾರ ಮಾತ್ರ ದುಡ್ಡು ಕೊಡೋದಿಲ್ಲ. ನಾವು ತಲಾ ಆದಾಯದ ರಾಜ್ಯ ನಂಬರ್ 1 ಇದೆ, ಹೂಡಿಕೆ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ತಲಾ ಆದಾಯದಲ್ಲಿ ದೇಶದಲ್ಲಿ ನಂಬರ್ 1 ಇಲ್ಲ ನಮ್ಮ ರಾಜ್ಯ, ಹೂಡಿಕೆ ಮಾಡಿದ್ರೆ ತಲಾ ಆದಾಯದಲ್ಲಿ ನಂಬರ್ 1 ಇದೇ ಗ್ಯಾರಂಟಿ ಯೋಜನೆಗಳಿಂದ, ಅದು ಶಕ್ತಿ ಯೋಜನೆಯನ್ನು ಸೇರ್ಕೊಂಡು ಇದೇ ಗ್ಯಾರಂಟಿ ಯೋಜನೆಗಳಿಂದ ಅವರ ಖಾತೆಗಳಿಗೆ ಹಣ ನೇರವಾಗಿ ಹೋಗೋದ್ರಿಂದ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗಿರೋದು ತಲಾ ಆದಾಯದಲ್ಲಿ ಕರ್ನಾಟಕ ಮಾತ್ರ. ಈ ಗ್ಯಾರಂಟಿ ಯೋಜನೆಗಳ ನಕಲು ಮಾಡ್ತಾರಲ್ಲ ಬಿಜೆಪಿ ಅವರು, ಮಾಡ್ಲಿ, ಇಡೀ ದೇಶದಲ್ಲಿ ಎಲ್ಲರಿಗೂ ಮಾಡ್ಲಿ, ತಲಾ ಆದಾಯ ಅದೇ ತರ ಆಗ್ಲಿ. ಬಿಜೆಪಿ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ? ಯಾಕೆ ಬಂಡವಾಳ ಹೂಡಿಕೆ ಬರ್ತಾ ಇಲ್ಲ? ಕರ್ನಾಟಕದಲ್ಲಿ ಬಿಜೆಪಿ ತಪ್ಪುಗೆ ಪ್ರಯತ್ನ ಮಾಡ್ತಾರೆ ಹೊರತು ಸಾಧ್ಯ ಇಲ್ಲ. ಥ್ಯಾಂಕ್ ಯು ದಿಲೀಪ್ ಜಿ, ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಅಂದ್ರೆ ಈ ಒಂದು ಬಂದು ಒಂದು ರೀತಿಯಲ್ಲಿ ಮಧ್ಯದಲ್ಲೇ ಮುಗಿದಿದ್ದು ಒಳ್ಳೇದಾಯಿತು. ಅನೇಕರಿಗೆ ತೊಂದರೆ ಆಗಿತ್ತು ಇವತ್ತಿನ ದಿನದಿಂದ, ಈ ಒಂದು ಬಂದ ಕಾರಣದಿಂದಾಗಿ. ಅದೇ ರೀತಿಯಲ್ಲಿ ಸಾರಿಗೆ ನೌಕರರೆಲ್ಲ ಕೆಲಸ ಮಾಡ್ತಾರೋ ಅವರ ಬೇಡಿಕೆಗಳು ಸಕಾಲದಲ್ಲಿ ಈಡೇರಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.